ನಗರದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಟಿ.ಎನ್. ಭೀಮಾನಾಯಕ್ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸುದ್ದಿಗೋಷ್ಠಿಯಲ್ಲಿ ಅನೇಕ ಮಹತ್ವ ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ. ಸರ್ಕಾರ ಕಲ್ಯಾಣ ಕರ್ನಾಟಕದ ಪ್ರದೇಶಕ್ಕೆ ಸಂವಿಧಾನದ 371 ಕಲಂ ಜಾರಿಯಾಗಿ 10 ವರ್ಷಗಳ ದಶಮಾನೋತ್ಸವ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದ ವಿಭಾಗೀಯ ಕೇಂದ್ರ ಕಲಬುರಗಿಯಲ್ಲಿ ಬರುವ 17ನೇ ಸೆಪ್ಟೆಂಬರ್ 2024ರಂದು ಸಂಪುಟ ಸಭೆ ನಡೆಸಲು ನಿರ್ಧಾರ ಕೈಗೊಂಡಿರುವುದಕ್ಕೆ ಕರವೇ ಯಾದಗಿರಿ ಜಿಲ್ಲಾ ಘಟಕವು ಸ್ವಾಗತಿಸುತ್ತಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಎಲ್ಲ ಸಚಿವರು ಮತ್ತು ಕಲ್ಯಾಣ ಕರ್ನಾಟಕದ ಸಚಿವರು ಸಹಯೋಗದೊಂದಿಗೆ ವಿಶೇಷ ಇಚ್ಛಾಶಕ್ತಿ ವ್ಯಕ್ತಪಡಿಸುವುದಕ್ಕೆ ಕರವೇ ಸ್ಮರಿಸುತ್ತದೆ ಎಂದು ನುಡಿದರು. ಅದರಂತೆ ಈ ಐತಿಹಾಸಿಕ ಸಂಪುಟ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕ ಜ್ವಾಲಾತ ಸಮಸ್ಯೆಗಳ ನಿರ್ವಹಣೆಯ ಬಗ್ಗೆ ಮತ್ತು ರಚನಾತ್ಮಕ ಪ್ರಗತಿಗೆ ಸಂಬಂಧಿಸಿದ ವಿಷಯಗಳಿಗೆ ವಿಶೇಷ ಸ್ಪಂದನೆ ನೀಡಲು ಕರವೇ ಸರ್ಕಾರಕ್ಕೆ ಆಗ್ರಹಿಸಿದೆ ಎಂದು ತಿಳಿಸಿದರು. ಸಂಪೂರ್ಣವಾಗಿ ಸರ್ಕಾರವನ್ನು ಘೋಷಣೆ ಮಾಡಿದೆ. ಇವತ್ತು ಘೋಷಣೆ ಆಗಿರುವುದೇ ಯಾವುದೇ ಅಭಿವೃದ್ಧಿ ಆಗಲಿಲ್ಲ, ಮಹತ್ವಾಕಾಂಕ್ಷೆ ಜಿಲ್ಲೆ ಅಂತೇಳಿ. ಹಾಗಾಗಿ ಯಾದಗಿರಿ ಜಿಲ್ಲೆಯ ಪ್ರತ್ಯೇಕ ಕೌಶಲ್ಯ ಅಭಿವೃದ್ಧಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡೋದಾಗಬೇಕು ಮತ್ತು ಸರ್ಕಾರದ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ಮತ್ತು ಸ್ಥಾಪನೆ ಮಾಡುವಂಥದ್ದಾಗಬೇಕು ಯಾದಗಿರಿ ಜಿಲ್ಲೆಯಲ್ಲಿ. ಇವತ್ತು ಈ ಭಾಗದಲ್ಲಿ ಕೃಷ್ಣ ಮತ್ತು ಭೀಮಾ ಯಾದಗಿರಿ ಜಿಲ್ಲೆಯಲ್ಲಿ ಹರಿಯೋದ್ರಿಂದ ಈ ಭಾಗದ ರೈತರಿಗೆ ಸಂಪೂರ್ಣವಾಗಿ ನೀರಾವರಿ ಆಗಬೇಕಾಗಿತ್ತು ಅಂತಂದ್ರೆ ಬಿಸ್ಕಾಂ ಬ್ಯಾರೇಜ್ ಅನ್ನು ಈ ಸಂಪುಟ ಸಭೆಯಲ್ಲಿ ಘೋಷಣೆ ಮಾಡಿ ಕೈಗೊಳ್ಳುವಂತ ಕೆಲಸ ಆಗಬೇಕು. ಹಾಗಾಗಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಜಿಲ್ಲೆಗೆ ವಿಶೇಷ ಒಂದು ಪ್ಯಾಕೇಜ್ ಕೊಟ್ಟು ಸಂಪೂರ್ಣವಾಗಿ ಒಂದು ನವನಗರವನ್ನು ಅಭಿವೃದ್ಧಿ ಆಗಬೇಕು ಮತ್ತು ಉದ್ಯೋಗವನ್ನು ಸೃಷ್ಟಿ ಆಗಬೇಕಾಗಿತ್ತು ಅಂತಂದ್ರೆ ವಿಶೇಷ ಪ್ಯಾಕೇಜ್ ಅನ್ನು ಕೊಡುತ್ತದೆ ಜಿಲ್ಲೆಯಲ್ಲಿ. ಹಾಗಾಗಿ ನಮ್ಮ ಭಾಗದ ಸಚಿವರು ಮತ್ತು ಆಡಳಿತ ಪಕ್ಷದಲ್ಲಿರುವಂತಹ ಶಾಸಕರು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒತ್ತಡ ಇರುವಂತದ್ದಾಗಬೇಕು. ನಮ್ಮ ಭಾಗದಲ್ಲಿ ಬಹಳಷ್ಟು ಸಮಸ್ಯೆ ಇರೋದ್ರಿಂದ ನಮ್ಮ ಭಾಗದಲ್ಲಿ ಕ್ಯಾಬಿನೆಟ್ ನಡೆಯೋದ್ರಿಂದ ಈ ಕ್ಯಾಬಿನೆಟ್ ಸಭೆಯಲ್ಲಿ ನಮ್ಮ ಭಾಗದ ಸಮಸ್ಯೆಗಳನ್ನೇ ಘೋಷಣೆ ಮಾಡಿದ್ರೆ ಈ ಭಾಗದ ಜನರಿಗೆ ಅನುಕೂಲ ಆಗ್ತದೆ ಮತ್ತು ಆ ಒಂದು ಸಚಿವ ಸಂಪುಟಕ್ಕೆ ಒಂದು ಅರ್ಥ ಬರ್ತದೆ ಈ ಭಾಗದ ಕಲ್ಯಾಣ ಕರ್ನಾಟಕದಲ್ಲಿ ನಡೆಸೋದ್ರಿಂದ. ಹಾಗಾಗಿ ಕಲ್ಯಾಣ ಕರ್ನಾಟಕದ ಸಮಸ್ಯೆಯನ್ನು ಆ ಕನ್ನಡದಲ್ಲಿ ಘೋಷಣೆ ಮಾಡಿದ ಅಂತೇಳಿ ನಾವು ರಾಜ್ಯ ಸರ್ಕಾರದ ಒತ್ತಾಯ ಮಾಡ್ತೀವಿ. ಮತ್ತು ನಮ್ಮಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಪ್ರತ್ಯೇಕವಾಗಿ ರೈಲ್ವೆ ಕಚೇರಿಯನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಸುಮಾರು 10 ವರ್ಷ ಕಳೆದ ಅವರು ಇದ್ದಂಥ ಸಮಾಜದಲ್ಲಿ ಘೋಷಣೆ ಆಗಿದೆ. ಆ ಕಲ್ಯಾಣ ಕರ್ನಾಟಕದಲ್ಲಿ ಗುಲ್ಬರ್ಗದಲ್ಲಿ ಇವಾಗಿ ಕಚೇರಿ ಅಂತೇಳಿ ಜೊತೆ ನಾವು ಮುಂದ್ಕೊಂಡು ಹೋಗಬೇಕಾಗಿದೆ. ಅದನ್ನು ತಪ್ಪಿಸಬೇಕಾಗಿದೆ ಅಂತಂದ್ರೆ ಅದನ್ನ ಪುನಃ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಕಲಬುರಗಿಯಲ್ಲಿ ರೈಲ್ವೆ ಕಚೇರಿಯನ್ನು ಘೋಷಣೆ ಪ್ರಾರಂಭ ಮಾಡಬೇಕಂತ ಹೇಳಿ ನಿರ್ಧಾರವನ್ನು ತಗೊಂಡು ಕೇಂದ್ರ ಸರ್ಕಾರದ ಒತ್ತಡ ಇರುವಂತದಾಗಬೇಕು. ಅದು ಕೂಡ ನಿರ್ಧಾರ ತಗೊಂಡದಾಗಬೇಕು. ನಮ್ಮಲ್ಲಿ ಇವತ್ತು ಕೊನೆ ಸ್ಥಾನ ಬರ್ತೇವೆ SSLC ಮತ್ತು PUC. ಅದನ್ನ ಯಾವ ರೀತಿಯಾಗಿ ಇವತ್ತು ಕೊನೆ ಸ್ಥಾನ ಉಳ್ಕೊಳ್ಳೋಕೆ ಕಾರಣ ಅಂತಂದ್ರೆ ಅದಕ್ಕೊಂದು ಪರಿಹಾರ ಜ್ಞಾನ ಅಂದ್ರೆ ಒಂದು ಸಂರಚನೆ ಅಂದ್ರೆ ಒಂದು ಯಾವ ರೀತಿಯಾಗಿ ನಾವು ಉಳ್ಕೊಳ್ಳೋಕೆ ಕಾರಣ ಅಂತಂದ್ರೆ ಅಂಥದ್ದೊಂದು ಕೈಗೊಳ್ಳಬೇಕು ಅಂತ ಕ್ರಮ ತಗೊಂಡಾಗಬೇಕು. ಅವ್ರನ್ನ ಯಾಕೆ ಇಲ್ಲಿ ಶಿಕ್ಷಣದಲ್ಲಿ ಹಿಂದುಳಿದಿದ್ದೀವಿ ನಾವು ಅಂತಂದ್ರೆ SSLC ಮತ್ತು PUC ಅದೊಂದು ಕ್ರಮ ತಗೊಂಡಾಗಬೇಕು. ಬಟ್ ಇವತ್ತು ನಾವು ಸರ್ಕಾರದಲ್ಲಿ ಬೇಡದಷ್ಟೇ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಕಲ್ಯಾಣ ಕರ್ನಾಟಕದಲ್ಲಿ ಬಹಳ ದಿನ ಇರುವಂತಹ ಸಮಸ್ಯೆಗಳಿದ್ದಾವೆ. ಹಾಗಾಗಿ ನಮ್ಗೆ ಮೇಜರ್ ಪ್ರತ್ಯೇಕ ಒಂದು ಸಚಿವಾಲಯ ಮತ್ತು 371 ಸಂಪೂರ್ಣವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಇಲಾಖೆಗಳಲ್ಲಿ ಜಾರಿಯಾಗಬೇಕು ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಇರುವಂತಹ ಖಾಲಿ ಇರುವಂತಹ ಉದ್ಯೋಗ 58,000ಕ್ಕಿಂತ ಎಲ್ಲ ಇಲಾಖೆಯಲ್ಲಿ ಸೇರಿ ಆ 58,000ಕ್ಕಿಂತ ಹೆಚ್ಚು ಉದ್ಯೋಗಗಳನ್ನು ಖಾಲಿ ಇದೆ ಸರ್ಕಾರಿ ಇಲಾಖೆಗಳಲ್ಲಿ. ಅದನ್ನ ಈ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನು ತಗೊಂಡು ಅದನ್ನ ಭರ್ತಿ ಮಾಡುವಂತ ಕೆಲಸ ಆಗಬೇಕು ಅಂತ ಹೇಳಿ ನಮ್ಮ ಭಾಗದಲ್ಲಿ ಇರುವಂತಹ ಸಚಿವರು ಮತ್ತು ಶಾಸಕರು ರಾಜ್ಯ ಸರ್ಕಾರದ ಒತ್ತಡ ಏರಿ ಇವೆಲ್ಲ ನಮ್ಮ ಹಕ್ಕುಪತ್ತಾಯಗಳನ್ನು ಇವತ್ತು ಪತ್ರಿಕೆ ಮೂಲಕ ಮತ್ತು ನಿಮ್ಮ ಮಾಧ್ಯಮಗಳ ಮೂಲಕ ರಾಜ್ಯ ಸರ್ಕಾರದ ಒತ್ತಾಯ ಮಾಡುವಂತ ಕೆಲಸ ಮಾಡ್ತೀವಿ. ನಾವು ಕೂಡ ಇದನ್ನ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳ ಮೂಲಕ ತಹಸೀಲ್ದಾರ್ ಮೂಲಕ ಒಂದು ರಾಜ್ಯ ಸರ್ಕಾರದ ಒಂದು ಮನವಿ ಸಲ್ಲಿಸುವ ಮೂಲಕ ರಾಜ್ಯ ಸರ್ಕಾರದ ಒತ್ತಡ ಇರುವಂತ ಕೆಲಸ ನಾವು ಮಾಡಬೇಕಂತ ಕಳೆದ ಸಭೆಯಲ್ಲಿ ತೀರ್ಮಾನವನ್ನು ತಗೊಂಡಿದ್ವಿ. ಹಾಗಾಗಿ ಈ ಸುದ್ದಿಯನ್ನು ಸಂಪೂರ್ಣವಾಗಿ ನಿಮ್ಮ ಪತ್ರಿಕೆ ಮೂಲಕ ರಾಜ್ಯ ಸರ್ಕಾರದ ಮುಟ್ಲೆ ಅಂತೇಳಿ ನಾವು 9ರಿಂದ
ಕರವೇ ವತಿಯಿಂದ ಆಗ್ರಹ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕರವೇ ಯಾದಗಿರಿ ತಾಲೂಕು ಅಧ್ಯಕ್ಷರಾದ ಮಲ್ಲು ಮಾಳಿಕೇರಿ, ಸಿದ್ದು ನಾಯಕ್, ಹತ್ತಿಕುಣಿ, ವಿಶ್ವರಾಧ್ಯ, ಅಂಬರೀಶ್, ಸಂತೋಷ್, ವಿಶ್ವರಾಜ್, ಅಬ್ದುಲ್, ಭೀಮ್ರಾಯ್, ರಾಮ ಸಮುದ್ರ, ರಮೇಶ್ ನಾಯಕ್ ಹೀಗೆ ಅನೇಕರು ಉಪಸ್ಥಿತರಿದ್ದರು. HM ಹವಾಲ್ದಾರ್, RJ32 ನ್ಯೂಸ್, ಯಾದಗಿರಿ.